ಇನ್ನು ಆರಂಭದಲ್ಲಿ ಅಲ್ಲೂ ಭೂಕಂಪ ಆಯಿತು, ನಂತರ ಹಿಮಸ್ಫೋಟ ಆಯಿತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದರೆ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆಯ ಮಾಹಿತಿ ಪ್ರಕಾರ ಯಾವುದೇ ಭೂಕಂಪ ಕಾರಣ ಅಲ್ಲ, ಹಿಮಕುಸಿತ ಅದೇ ಪ್ರವಾಹ ಸೃಷ್ಟಿ ಮಾಡಿರೋದು, ಅವಲಾಂಚ್ ಆಗಿದೆ. ಹಾಗಾಗಿ ಆ ಹಿಮಕುಸಿತದ ಪರಿಣಾಮವಾಗಿ ಭೂಮಿ ಕಂಪಿಸಿದೆ. ಯಾಕಂದ್ರೆ ಹಿಮ ಕುಸಿತ ಆದಾಗ ಅದರ ಆ ಸ್ಫೋಟ, ಅದರ ತೀವ್ರತೆಗೆ ಆ ಭಾಗ, ಆ ಭೂಮಿ ಕಂಪಿಸಿರೋದು ರಿಕ್ಟರ್ ಮಾಪಕದಲ್ಲಿ. ಹಾಗಾಗಿ 4.4ರಷ್ಟು ಪ್ರಮಾಣ ದಾಖಲಾಗಿದೆ. ಅದು ಭೂಕಂಪ ಅಲ್ಲ, ಹಿಮಸ್ಫೋಟಕ್ಕೆ ಭೂಮಿ ಕಂಪಿಸಿರೋದು. ಆದರೆ ಆ ಹಿಮಸ್ಫೋಟ ಆದಾಗ ಹಿಮ ಕರಗಿ ನೀರಾಗಿ ಪ್ರವಾಹವಾಗಿ ಗ್ರಾಮವನ್ನೇ ಕೊಚ್ಕೊಂಡು ಬಂದಿದೆ. ಅಲ್ಲಿ ನೇಪಾಳದಲ್ಲಿ ಪ್ರವಾಹ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಮಲ್ಲಿಕಾರ್ಜುನ್ ಅವರು ಈಗ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮಲ್ಲಿಕಾರ್ಜುನ್ ಅವರೇ ಹೇಗಿದ್ದೀರಿ, ಎಲ್ಲಿದ್ದೀರಿ? ಮೇಡಮ್ ಅವರೇ, ನಾವು ಈಗ ಕಟ್ಮುಂಡಕ್ಕೆ ಬಂದು ಸುರಕ್ಷಿತವಾಗಿ ಒಂದು ಹೋಟೆಲ್ ಅಲ್ಲಿ ತಂಗಿದ್ದೇವೆ ಮೇಡಮ್. ಓಕೆ, ಎಷ್ಟು ಜನ ಹೋಗಿದ್ರಿ? ತಾವಿದ್ದಾಗಲೇ ಆ ಪ್ರವಾಹ ಆಯ್ತಾ? ತಾವು ನೋಡಿದ್ರ ಏನಾಯ್ತು ಅಂತ? ನಾವು ನೋಡಿದ್ದೇವೆ ಮೇಡಮ್. ನಾವು ಒಟ್ಟು 21 ತಾರೀಕಿಗೆ ನಾವು ಆಂಧ್ರದ ಒಂದು ಏಜೆನ್ಸಿ ಥ್ರೂ ಬುಕ್ ಮಾಡಿದ್ದೇವೆ ಮೇಡಮ್. ನಾವು ಕರ್ನಾಟಕದಿಂದ ಮಳಿಯ ನಾವು ಇಬ್ಬರೇ ಇದ್ದೇವೆ. ಓಕೆ, ಉಳಿದವರೆಲ್ಲ ಮಿಕ್ಕಿದವರೆಲ್ಲ ಆಂಧ್ರದವರು ಇದ್ರು ಮೇಡಮ್. ಒಟ್ಟು 25 ಜನ ಪ್ರವಾಸ ಮಾಡಿದ್ದೇವೆ ಮೇಡಮ್. ಏನಾಯ್ತು? ತಾವೇನ್ ನೋಡಿದ್ರಿ? ಮೇಡಮ್ ಅವರೇ, ನಮ್ಗೆ ನಿನ್ನೆ ಚೈನಾ ವೀಸಾ ಸಲಕ್ಕೆ ಲೇಟ್ ಆಯ್ತು. ನಿನ್ನೆ ಕನ್ಫರ್ಮ್ ಆಗಿತ್ತು. ನಿನ್ನೆ ಬೆಳಿಗ್ಗೆ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಒಂದು 2 ಗಂಟೆ ಜರ್ನಿ ಆದ್ಮೇಲೆ, 2 ಗಂಟೆದ ಪ್ರಯಾಣದ ನಂತರ ಜಸ್ಟ್ ಇನ್ನೂ ಒಂದು 200 ಮೀಟರ್ ಇದ್ದಿಲ್ಲ ಸರ್, ಒಮ್ಮೆ ಸಡನ್ಲಿ ಫ್ಲಡ್ ಬಂತು. ಒಮ್ಮೆ ಭಯಂಕರ ಆ ದೃಶ್ಯವನ್ನು ನೆನೆಸಿಕೊಂಡ್ರೆ ಇದಾಗುತ್ತೆ. ಅಷ್ಟು ಹೊಗೆ ಬಂದು ಒಮ್ಮೆ ಏನ್ ಊರೇ ಮುಳುಗಿ ಹೋಗ್ತಾ. ನಾವು ತೆಗ್ಗು ಪ್ರದೇಶದ ಬಂದಿದ್ದೇವೆ ಮೇಡಮ್. ಅದೊಂದು ಊರು, ಪಟಟ ಅಂತ ಏನೋ ಒಂದು ಊರು ಅದು ಹೆಸರು. ಓಕೆ, ಒಮ್ಮೆ ಬಂದು ನಮ್ಮ ಡ್ರೈವರ್ ಸಡನ್ಲಿ ಗಾಡಿ ಟರ್ನ್ ಮಾಡಿ ಎತ್ತರದ ಪ್ರದೇಶಕ್ಕೆ ತಗೊಂಡ್ ಬಂದ ಸರ್. ಓಹೋ, ಅಂದ್ರೆ ಕ್ಷಣ ಮಾತ್ರದಲ್ಲಿ ಅಲ್ಲಿದ್ದಂತವರಿಗೆ ಬಚಾವಾಗೋದಕ್ಕೆ ಅವಕಾಶವೇ ಇರ್ಲಿಲ್ಲೇನೋ? ಅವಕಾಶನೇ ಇದ್ರೆ ಆ ಟೈಪ್ ಇತ್ತು ಮೇಡಮ್. ನಮ್ಮ ಎದುರೇ ಜಸ್ಟ್ ಒಂದು 10 ಮಿನಿಟ್ ಮೊದಲೇ ಒಂದು 2 ಬಸ್ ಹೋಗಿದ್ದೇವೆ ಮೇಡಮ್. ಅವು ಇನ್ನೂ ಮಿಸ್ಸಿಂಗ್, ಕಾಂಟ್ಯಾಕ್ಟ್ ಬರ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ದವ್ರು 2 ಬಸ್. ಅಂದ್ರೆ ಏನ್ ಅಲರ್ಟ್ ಇಲ್ಲ? ಯಾವ ಹವಾಮಾನ ವೈಪರೀತ್ಯ ಆಗುತ್ತೆ ಏನು ಅಲರ್ಟ್ ಇಲ್ಲ. ಎಲ್ಲ ಇಲ್ಲಿ ಕ್ಲೈಮೇಟ್ ಕ್ಲಿಯರ್, ಏನು ಮಳೆವೇ ಇಲ್ಲ. ಓಕೆ, ಆಮೇಲೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ? ಹೆಂಗಿದೆಯಂತೆ ಪರಿಸ್ಥಿತಿ ಈಗ ಮೇಡಮ್? ಏನಾಗ್ತದೆ, ಎಲ್ಲ ಫುಲ್ಲು ಅಲ್ಲಿನ ಜನ ಭಯಂಕರ ಬಹಳ ಲಾಸ್ ಆಗಿದೆ. ಇಮಿಗ್ರೇಷನ್ ಆಫೀಸು, ಚೈನಾ ಬಸ್ಗಳು ಅಲ್ಲಿ ಇಮಿಗ್ರೇಷನ್, ನಾವು 1 ಗಂಟೆ ಇದ್ರೆ ಅಲ್ಲಿ ಬಸ್ನಾಗೆ ಕುಳಿತುಕೊಳ್ಳೋದಿದ್ದೇವೆ ನಾವು. ಚೈನಾ ಬಾರ್ಡರ್ ತಲುಪ್ತಾ ಇದ್ದೀವಿ ನಾವು. ಓಕೆ, ನಮ್ಕಿನ ಮೊದಲು ಹೋದವರು ತಮಿಳುನಾಡದವರು ಅಂತೇಳಿ ಜಗ್ಗಿ ವಾಸುದೇವ್ ಜಗ್ಗಿ ಮಾರ ಸಂಘಟನೆ, ಈಶಾ ಫೌಂಡೇಶನ್ ಅವರು. ಈಶಾ ಫೌಂಡೇಶನ್ 70 ಜನ ಮಿಸ್ಸಿಂಗ್ ಮೇಡಮ್. ಅಲ್ಲೇ ಇಮಿಗ್ರೇಷನ್ ಹತ್ರ ಇದ್ರು ಚೈನಾ ಬಾರ್ಡರ್. ಓಕೆ, ತಾವು ಅಲ್ಲಿಂದ ಮುಂದಕ್ಕೆ ಹೇಗ್ ಬಂದ್ರಿ ಮೇಡಮ್? ನಮ್ಗೆ ಬರ್ಲಕ್ಕೆ ಈ ಕಡೆ ಬರ್ಲಕ್ಕೆ ಏನು ಯಾವ್ದು ನಮ್ಗೆ ಅಡೆತಡೆ ಆಗಲಿಲ್ಲ. ಇಮಿಡಿಯೇಟ್ಲಿ ಆಗಿ ನಮ್ಗೆ ನಮ್ಮ ಡ್ರೈವರ್ ತಂದು ಎತ್ತರ ಪ್ರದೇಶಕ್ಕೆ ಬಂದು 1 ಗಂಟೆ ಅಲ್ಲೇ ನೋಡಿ ದೂರಿಂದ ನೋಡಿದೆವು ಮೇಡಮ್. ಪೂರಾ ಹೊಗೆ ಕಾಣ್ತಾ ಇತ್ತು, ಭಯಂಕರ ಸಪ್ಲ, ಭಯಂಕರ, ಅದು ವರ್ಣಿಸೋಕೆ ಸಾಧ್ಯ ಇಲ್ಲ, ಆ ಟೈಪ್ ಇತ್ತು. ಆಮೇಲೆ ಎಲ್ಲ ಕ್ಯಾನ್ಸಲ್ ಅಂತ ಹೇಳಿದ್ರು. ಎಲ್ಲರೂ ಸುರಕ್ಷಿತವಾಗಿ ಸಾಯಂಕಾಲ ಬಂದು ನಾವು ಕಟ್ಮುಂಡಕ್ಕೆ ತಲುಪಿದೆವು. ಈ ಕಟ್ಮಂಡು ಭಾಗದಲ್ಲಿ ಸಮಸ್ಯೆಗಳಿಲ್ಲ, ಅಲ್ಲಿ ಆರಾಮಾಗಿದೆ? ಏನು ಸಮಸ್ಯೆ ಇಲ್ಲ ಮೇಡಮ್, ಎಲ್ಲ ಆರಾಮಾಗಿದೆ. ಅಂದ್ರೆ ಅಲ್ಲ, ಬಾರ್ಡರ್ ಆದಂತಹ ಮೇಘಸ್ಫೋಟ ಇಷ್ಟು ದೊಡ್ಡ ಅವಾಂತರ ಕಾರಣ ಆದದ್ದು ಏನು ಮೇಡಮ್? ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಚೈನಾದ ಒಂದು ಯಾವುದೋ ಡ್ಯಾಮ್ ಒಡೆದಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹಿಮದ ಗಡ್ಡೆ ಒಮ್ಮೆ ಇರುವಾಗಿ ಹಿಮಸ್ಫೋಟವಾಗಿ ಕಲ್ಲು ಮಣ್ಣುಗಳಿಂದ ಇಟಿ ಆಗಿದೆ ಊರ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕನ್ಫರ್ಮೇಶನ್ ಇಲ್ಲ. ನಮ್ಗೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಾಜಿ ಎಂಪಿಗಳಾದಂತ ಉಮೇಶ್ ಜಾಧವ್ ಎಲ್ಲರೂ ಸತತ ಸಂಪರ್ಕದಲ್ಲಿದ್ದಾರೆ. ನಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ತಾವು ಸೇಫ್ ಆಗಿದ್ರಿ. ತಾವು ಯಾವಾಗ ಭಾರತಕ್ಕೆ ವಾಪಸ್ ಆಗೋದು, ಅದಕ್ಕೆ ಏನ್ ವ್ಯವಸ್ಥೆ ಆಗಿದೆ? ನಾವು ಮೋಸ್ಟ್ಲಿ ಇವತ್ತು ನೈಟ್ ಇಲ್ಲ ನಾಳೆ ಬರ್ಬೋದು ಮೇಡಮ್. ನಮ್ಮ ಏಜೆನ್ಸಿ ಅವರು ಟಿಕೆಟ್ ನೋಡ್ತಾ ಇದ್ದಾರೆ. ಟಿಕೆಟ್ ದಿಲ್ಲಿ ವಯಾ ದಿಲ್ಲಿ ಫ್ಲೈಟ್, ಡೈರೆಕ್ಟ್ ಫ್ಲೈಟ್ ಇಲ್ಲ ನಮ್ಗೆ ಹೈದರಾಬಾದ್. ನಮ್ಗೆ ಹೈದರಾಬಾದ್ ನಿಯರ್ ಗುಲ್ಬರ್ಗಕ್ಕೆ. ಓಕೆ, ಡೆಲ್ಲಿಗೆ ಬಂದು ಬರ್ಬೇಕಾಗತ್ತೆ ಅನ್ಸುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರೇ, ಅದೃಷ್ಟ, ತಾವು ಬಚಾವಾಗಿ ಬಂದಿದ್ದೀರಿ, ಸೇಫ್ ಆಗಿ ವಾಪಸ್ಸಾಗಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ನನ್ನ ಜೊತೆ ಮಾತನಾಡಿದ್ದಕ್ಕೆ. ಮಲ್ಲಿಕಾರ್ಜುನ್ ಅವರು ಅಲ್ಲಿಂದ ಪಾರಾಗಿ ಬಂದಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ರು, ಹಲವರಿಗೆ ಅಂಥದ್ದೊಂದು ಅದೃಷ್ಟ ಇರಲಿಲ್ಲ. ಅಂದರೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಾಗಿದೆ.